ವೀಕ್ಷಕರೇ ನಮಸ್ತೆ. ಜುಲೈ 14ನೇ ತಾರೀಕು ನನ್ನ ಮಗಳು ಕಳೆದೋಗಿದ್ದಾಳೆ ಅಂತ ಒಂದು ಫ್ಯಾಮಿಲಿ ಬಂದು ಡೆಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುತ್ತೆ. ಪೊಲೀಸ್ನವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಈ ಹುಡುಗಿನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಆದ್ರೂ 2 ದಿನ ಹುಡುಕಿದ್ರು ಕೂಡ ಆ ಹುಡುಗಿ ಎಲ್ಲಿದ್ದಾಳೆ ಅನ್ನೋದು ಪತ್ತೆಗೆ ಸಿಗಲ್ಲ. 2 ದಿನ ಆದ್ಮೇಲೆ ಪೊಲೀಸ್ನವ್ರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಂದ್ರೆ ಒಂದು ಪಾಳು ಬಿದ್ದಿರುವಂತ ಬಿಲ್ಡಿಂಗ್ ನಲ್ಲಿ ಒಂದು ಹುಡುಗಿ ಸತ್ತು ಬಿದ್ದಿದ್ದಾಳೆ ಅಂತ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಪೊಲೀಸ್ನವರು ಹೋಗಿ ನೋಡಿದಾಗ ಆ ಚಿಕ್ಕ ಹುಡುಗಿ 6 ವರ್ಷದ ಹುಡುಗಿನ ರೇಪ್ ಮಾಡಿ ಯಾರೋ ಒಬ್ರು ಕೊಲೆ ಮಾಡಿರ್ತಾರೆ. ಪೊಲೀಸ್ನವ್ರಿಗೆ ಆ ಹುಡುಗಿ ಸತ್ತಿರೋ ಜಾಗದಲ್ಲೇ ಒಬ್ಬ ಸನ್ನಿ ಅನ್ನೋ ಒಂದು ಆಧಾರ್ ಕಾರ್ಡು ಮತ್ತೆ DL ಸಿಗುತ್ತೆ. ಪೊಲೀಸ್ನವ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಯಾಕಂದ್ರೆ ಅದೇ ವ್ಯಕ್ತಿ ಆ ಹುಡುಗಿನ ಕೊಲೆ ಮಾಡಿ ರೇಪ್ ಮಾಡಿ ಅದ್ ಹೆಂಗೆ ಆ ಡಾಕ್ಯುಮೆಂಟ್ಸ್ನ ಪ್ರೂಫ್ ಆಗಿ ಬಿಟ್ಟೋಗಿರೋದಕ್ಕೆ ಸಾಧ್ಯ ಅಂತ ಪೊಲೀಸ್ನವರು ಒಂದ್ಸಲ ಸನ್ನಿ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ತಾರೆ. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿರುತ್ತೆ. ಅಂದ್ರೆ ಆ ಹುಡುಗನ ಮೇಲೆ ಯಾವುದೇ ರೀತಿಯಾದಂತ ಕ್ರಿಮಿನಲ್ ಕೇಸ್ ಇರಲ್ಲ. ಒಂದ್ಸಲ ಸನ್ನಿನ ಮೀಟ್ ಮಾಡಿ ಪೊಲೀಸ್ನವರು ನಿನ್ ಡಾಕ್ಯುಮೆಂಟ್ ಹೇಗ್ ಬಂತು ಅಂತ ಸನ್ನಿನ ಕೇಳ್ತಾರೆ. 3 ದಿನದ ಹಿಂದೆ ನನ್ನ ಗಾಡಿನ ರವೀಂದ್ರ ಕುಮಾರ್ ಅನ್ನೋನ್ ತಗೊಂಡೋಗಿದ್ದ, ಮೇ ಬಿ ಅವನೇನಾದ್ರೂ ಇಟ್ಟಿರ್ಬೋದೇನೋ ಅಂತ ಹೇಳ್ತಾನೆ. ಹಾಗೆ 3 ದಿನದ ಹಿಂದೆ ರವೀಂದ್ರಗೂ ಸನ್ನಿಗೂ ತುಂಬಾ ದೊಡ್ಡ ಗಲಾಟೆ ಆಗಿರುತ್ತೆ. ಸನ್ನಿನ ರವೀಂದ್ರ ಕುಮಾರು ಬೆಂಕಿ ಹಾಕಿ ಸುಡೋದಕ್ಕೆ ಹೋಗಿರ್ತಾನೆ. ಅಷ್ಟು ದೊಡ್ಡದಾಗಿ ಇವರಿಬ್ರು ಮಧ್ಯೆ ಗಲಾಟೆ ಆಗಿರುತ್ತೆ. ಪೊಲೀಸ್ನವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಮೇ ಬಿ ಇವನ್ ಮೇಲಿರೋ ಕೋಪಕ್ಕೆ ರವೀಂದ್ರ ಏನಾದ್ರೂ ಮಾಡಿರ್ಬೋದಾ ಅಂತ ಪೊಲೀಸ್ನವ್ರಿಗೆ ಡೌಟ್ ಬಂದು ರವೀಂದ್ರನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ರವೀಂದ್ರ ಯಾವಾಗ ಕೊಲೆ ಆಗಿರುತ್ತೋ ಆವಾಗ್ಲಿಂದ ಅಪ್ಸ್ಕೊಂಡಾಗಿರ್ತಾನೆ, ಯಾರ ಕೈಗೂ ಸಿಕ್ಕಿರಲ್ಲ. ಪೊಲೀಸ್ನವರು ಇವನ್ ನಂಬರ್ನ ಟ್ರೇಸ್ ಮಾಡ್ತಾರೆ, ಹಂಗೂ ಕೂಡ ಅವನು ಸಿಕ್ಕಿರಲ್ಲ. 2 ದಿನ ಆದ್ಮೇಲೆ ರವೀಂದ್ರ ಡೆಲ್ಲಿ ಪೊಲೀಸ್ನವ್ರ ಕೈಗೆ ಸಿಗ್ತಾನೆ. ಅದು ಒಂದು ಡೆಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಅವನು ಬಸ್ ಹತ್ತಿ ಬೇರೆ ಕಡೆ ಹೊರಡುವಾಗ ಪೊಲೀಸ್ನವರು ಅವನನ್ನ ಹಿಡ್ಕೊಳ್ತಾರೆ. ಅವನನ್ನ ಹಿಡ್ಕೊಂಡು ಬಂದು ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ಅಲ್ಲಿ ಎಂಕ್ವೈರಿ ಮಾಡಿದಾಗ ಇಡೀ ಪೊಲೀಸ್ ಸ್ಟೇಷನ್ನೇ ಅಳ್ಳಾಡೋಗುತ್ತೆ. ಯಾಕಂದ್ರೆ ಅಂತ ಒಂದು ಕ್ರಿಮಿನಲ್ನ ಡೆಲ್ಲಿ ಪೊಲೀಸ್ನವರು ಹಿಡಿದಿರ್ತಾರೆ. ಅಷ್ಟು ದೊಡ್ಡ ಕ್ರಿಮಿನಲ್ ಅಂತ ಡೆಲ್ಲಿ ಪೊಲೀಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಏನಂತ ದೊಡ್ಡ ವ್ಯಕ್ತಿನ ಇವನು ಅಂತ ಅನ್ಕೋಬೇಡಿ. ಆಕ್ಚುಲಿ ಇವನು 30 ಮಕ್ಕಳನ್ನ ರೇಪ್ ಮಾಡಿ ಕೊಲೆ ಮಾಡಿರ್ತಾನೆ. ಪೊಲೀಸ್ನವರು ಒಂದ್ಸಲ ವೆರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಇವನು ಎಲ್ಲೆಲ್ಲಿ ಕೊಲೆ ಮಾಡಿದೀನಿ ಅಂತ ಹೇಳ್ತಾನೋ ಅಲ್ಲೆಲ್ಲ ಒಂದ್ಸಲ ವೆರಿಫೈ ಮಾಡ್ಕೊಂಡಾಗ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಇವನು ಹೇಳ್ತಾ ಇರೋದು ಸುಳ್ಳಲ್ಲ, ನಿಜ ಅಂತ. ವಿಪರ್ಯಾಸ ಅಂತ ಅಂದ್ರೆ ಇವನು ಒಂದು ಚಿಕ್ಕ ಮಗುನ ಮರ್ಡರ್ ಮಾಡಿರ್ತಾನೆ. ಅನುಮಾನದ ಮೇಲೆ ಆ ಚಿಕ್ಕ ಮಗು ತಂದೆನ ಪೊಲೀಸ್ನವರು ಹಿಡಿದು ಜೈಲಿಗೆ ಕಳ್ಸಿರ್ತಾರೆ. ಯಾವಾಗ ಇವನು ಸಿಕ್ ಬೀಳ್ತಾನೋ ಪೊಲೀಸ್ನವರು ಆ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡಿ ಆ ಮಗು ತಂದೆನ ಬಿಡಿಸ್ತಾರೆ. ರವೀಂದ್ರ ಕುಮಾರ್ ಇವನು ಉತ್ತರ ಪ್ರದೇಶದ ಬುದೌನ್ ಅನ್ನೋ ಒಂದು ಊರಿನಲ್ಲಿ ಇವನು ಹುಟ್ಟಿ ಬೆಳೆದಿರ್ತಾನೆ. ಇವರ ತಂದೆ ತಾಯಿ ದಿನಗೂಲಿ ಕಾರ್ಮಿಕರಾಗಿರ್ತಾರೆ. ಅಷ್ಟು ದೊಡ್ಡದಾಗಿ ಓದಿಸುವಂತ ಶಕ್ತಿ ಇವರ ತಂದೆ ತಾಯಿ ಇರೋದಿಲ್ಲ. ಹಾಗಿದ್ರು ಕೂಡ ಏನಾದ್ರೂ ಮಾಡಿ ಮಗನ ಒಂದು ಸ್ಥಾನಕ್ಕೆ ತರಬೇಕು ಅಂತ ಅವರ ತಂದೆ ತಾಯಿ ಕಷ್ಟಪಡ್ತಾನೆ ಇರ್ತಾರೆ. ಆದ್ರೂ ಇವನು ಓದ್ದೆ ಚಿಕ್ಕ ವಯಸ್ಸಿಗೆ ತುಂಬಾ ಚಟಗಳನ್ನ ಆಲ್ರೆಡಿ ಕಲ್ತ್ಕೊಂಡಿರ್ತಾನೆ. ಇವನು ಮುಖ್ಯವಾದಂತ ಕೆಟ್ಟ ಚಟ ಕಲ್ತಿದ್ದೇನಂದ್ರೆ ಪಾರ್ನ್ ವಿಡಿಯೋಸ್ ನೋಡೋದು. ಪಾರ್ನ್ ವಿಡಿಯೋಸ್ನ ನೋಡಿ ಇವನು ಕೆಟ್ಟದಾಗಿ ಕಲ್ಪನೆ ಮಾಡ್ಕೊಳ್ತಾ ಇದ್ದ. 2008ರಲ್ಲಿ ಉತ್ತರ ಪ್ರದೇಶದಿಂದ ಡೆಲ್ಲಿಗೆ ಬರ್ತಾನೆ. ಡೆಲ್ಲಿನಲ್ಲಿ ಯಾವುದೋ ಒಂದು ಕೂಲಿ ಕೆಲಸ ಮಾಡ್ಕೊಂಡು ಬದುಕೋಣ ಅಂತ ಬಂದಂತ ಈ ವ್ಯಕ್ತಿ ಯಾವುದೋ ಒಂದು ಸ್ಲಮ್ ಅಲ್ಲಿ ಮನೆ ಮಾಡ್ಕೊಳ್ತಾನೆ. ಮನೆ ಮಾಡ್ಕೊಂಡಾದ್ಮೇಲೆ ದಿನಗೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನ ದಿನಚರಿ ಕೂಡ ಮಾಮೂಲಿ ದಿನಗೂಲಿ ಕಾರ್ಮಿಕರು ತರನೇ ಇತ್ತು. ಅಂದ್ರೆ ಅವ್ರೇನಾದ್ರೂ 500 ರೂಪಾಯಿ ದುಡಿದ್ರೆ ಒಂದು 100 ರೂಪಾಯಿಗೆ ಡ್ರಿಂಕ್ಸ್ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡುವಂತ ಮನಸ್ಥಿತಿ ಇವನು ಹೊಂದಿದ್ದ. ಇವನು ಏನಾಯ್ತು ಗೊತ್ತಿಲ್ಲ, ಇನ್ನೂ ಹೆಚ್ಚೆಚ್ಚು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕುಡಿದು ಪಾರ್ನ್ ವಿಡಿಯೋಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪಾರ್ನ್ ವಿಡಿಯೋಸ್ನ ನೋಡಿ ಒಂದಿನ ಮಧ್ಯರಾತ್ರಿನಲ್ಲಿ 1 ಗಂಟೆ 2 ಗಂಟೆ ರಾತ್ರಿನಲ್ಲಿ ಇಡೀ ಡೆಲ್ಲಿ ಮಲಗಿರುವಂತ ಟೈಮ್ನಲ್ಲಿ ಹೊರಗಡೆ ಹೋಗ್ತಾನೆ. ಅವಾಗ ತಾನೇ ಡೆಲ್ಲಿನಲ್ಲಿ ಮೆಟ್ರೋ ವರ್ಕ್ ನಡೀತಾ ಇತ್ತು. ಮೆಟ್ರೋ ವರ್ಕ್ ನಡೀತಾ ಇರುವಾಗ ಅಲ್ಲೇ ಫುಟ್ಪಾತ್ ಮೆಟ್ರೋ ಕೆಲಸ ಮಾಡುವಂತ ಫ್ಯಾಮಿಲಿ ಫುಟ್ಪಾತ್ ನಲ್ಲಿ ಮಲಗಿರ್ತಾರೆ. ಅದರಲ್ಲಿ ಒಂದು ಚಿಕ್ಕ ಮಗು ಕೂಡ ಇರುತ್ತೆ. ಈ ಮಗುಗೆ ತುಂಬಾ ವಯಸ್ಸೇನಾಗಿರಲ್ಲ,
ಕೇವಲ 2 ವರ್ಷ. ಆ 2 ವರ್ಷದ ಮಗುನ ಇವನು ಅವರ ತಂದೆ ತಾಯಿಗೆ ಗೊತ್ತಿಲ್ಲದಿರೋ ಹಾಗೆ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗುವಾಗ ಆ ಮಗು ಎದ್ದು ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೋ ಆ ಮಗು ಕುತ್ತಿಗೆ ಹಿಸ್ಕಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಾದ್ಮೇಲೆ ಆ ಮಗುನ ರೇಪ್ ಮಾಡ್ತಾನೆ. ರೇಪ್ ಮಾಡಿ ಯಾವುದೋ ಒಂದು ಪಾಳ್ ಜಾಗದಲ್ಲಿ ಬಿಸಾಕಿ ಅಲ್ಲಿಂದ ಕಾಲ್ ಕೀಳ್ತಾನೆ. ಇದು ಅವನು ಅವಾಗ ತಾನೇ ಸ್ಟಾರ್ಟ್ ಮಾಡಿದಂಥ ಕೊಲೆ. ಇನ್ನೂ ತುಂಬ ಇದೆ. 7-8 ಚಿಕ್ಕ ಚಿಕ್ಕ ಮಕ್ಕಳನ್ನ ಕೊಲೆ ಮಾಡಿ ರೇಪ್ ಮಾಡಿರ್ತಾನೆ. ಇವನು ಎಷ್ಟು ಕಿಲಾಡಿ ಅಂತ ಅಂದರೆ, ಯಾವುದಾದ್ರೂ ಒಂದು ಏರಿಯಾದಲ್ಲಿ ಒಂದು ಮಗುನ ಚೂಸ್ ಮಾಡಿ ಆ ಮಗುನ ರೇಪ್ ಮಾಡಿ ಸಾಯಿಸಿದ ಮೇಲೆ ಮತ್ತೆ ಆ ಏರಿಯಾಗೆ ಅವನು ಹೋಗ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಏನಾಗ್ತಿದೆ ಅನ್ನೋದಕ್ಕೂ ಕೂಡ ಅವನು ಹೋಗ್ತಾ ಇರಲಿಲ್ಲ. ಪೊಲೀಸ್ನವ್ರಿಗೆ ಇವನು ಹಿಡಿಯೋದಕ್ಕೆ ಏನಕ್ಕೆ ಕಷ್ಟ ಆಗ್ತಿತ್ತು ಅಂದರೆ, ಇವನು ಟಾರ್ಗೆಟ್ ಮಾಡ್ತಾ ಇದ್ದಂಥ ಫ್ಯಾಮಿಲಿ ಎಲ್ಲ ಕೂಡ ಇವನಿಗೆ ಗೊತ್ತಿಲ್ಲದೆ ಇರೋವಂಥದ್ದು. ಅಂದರೆ ಇವನಿಗೆ ಯಾರು ಏನು ಎತ್ತ ಅನ್ನೋದೇ ಗೊತ್ತಿರಲ್ಲ. ಅಂಥ ಮಕ್ಕಳನ್ನ ಇವನು ಟಾರ್ಗೆಟ್ ಮಾಡ್ತಿದ್ದ. ಜಸ್ಟ್ ಒಂದು ರೋಡಲ್ಲಿ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ರೆ ಆ ಹುಡುಗಿ ಯಾರು ಏನು ಅನ್ನೋದು ಬೇಕಾಗಿರ್ಲಿಲ್ಲ ಇವನಿಗೆ ಸುತ್ತಮುತ್ತ ಜನ ಇದ್ದಾರ, ಪಕ್ಕದಲ್ಲಿ ಯಾವುದಾದ್ರೂ ಪಾಳು ಬಿದ್ದಿರೋ ಜಾಗ ಇದೆಯಾ, ಈ ಥರ ಟಾರ್ಗೆಟ್ ಮಾಡಿಕೊಂಡು ಆ ಹುಡುಗಿರ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡ್ತಾ ಇದ್ದ. ಇದೇ ಥರ 2008ರಿಂದ 2015ವರೆಗೂ ಕಂಟಿನ್ಯೂ ಮಾಡ್ತಿದ್ದ. ಅವನು ಎಷ್ಟೇ ಮಾಡಿದ್ರು ದೇವರು ಇವನಿಗೆ ಒಂದು ಫುಲ್ ಸ್ಟಾಪ್ ಅಂತ ಇಟ್ಟಿತ್ತು. ಇವನಿಗೆ 2014ರಲ್ಲಿ ಆಲ್ರೆಡಿ ದೇವರು ಒಂದು ವಾರ್ನಿಂಗ್ ಅಂತ ಕೊಟ್ಟಿದ್ದ. 2014ರಲ್ಲಿ ಇವನು ಒಂದು ಚಿಕ್ಕ ಮಗುನ, ಒಂದು 12 ವರ್ಷದ ಮಗುನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಎಲ್ಲ ಕೆಲಸ ಆದ್ಮೇಲೆ ಆ ಮಗು ಕುತ್ತಿಗೆಗೆ ಚಾಕು ಹಾಕಿ ಆ ಮಗುನ ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗ್ ಟ್ಯಾಂಕ್ ನಲ್ಲಿ ಹಾಕಿ ಹೋಗಿರ್ತಾನೆ. ಅಲ್ಲಿರುವಂತ ಜನ ಏನಿದು ರಕ್ತ ಆಗಿದೆ ಅಂತ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಮಗು ಬಿದ್ದಿರುತ್ತೆ. ಆ ಮಗುನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ನವರು ಆ ಮಗು ಹತ್ರ ಬಂದು ಕೇಳಿದಾಗ ಆ ಮಗು ಎಲ್ಲ ಡೀಟೇಲ್ಸ್ನು ಪ್ರೊವೈಡ್ ಮಾಡುತ್ತೆ. ಆ ಡೀಟೇಲ್ಸ್ನ ಪೊಲೀಸರು ತಗೊಂಡು ರವೀಂದ್ರಗೆ ಮ್ಯಾಚ್ ಮಾಡಿದಾಗ ರವೀಂದ್ರ ಕ್ರಿಮಿನಲ್ ಅಂತ ಗೊತ್ತಾಗಿ ಅವನನ್ನ ಹಿಡಿದು ಒಳಗಡೆಗೆ ಹಾಕ್ತಾರೆ. ವಿಪರ್ಯಾಸ ಅಂತ ಅಂದ್ರೆ, ಆ ಮಗು ಹತ್ರ ಕರ್ಕೊಂಡು ಹೋಗಿ ಈ ರವೀಂದ್ರ ನಿಲ್ಲಿಸಿದಾಗ ಆ ಮಗು ರವೀಂದ್ರನ ಗುರ್ತು ಹಿಡಿಯಲ್ಲ. ಗೊತ್ತಿಲ್ಲ ಏನಕ್ಕೆ ಅಂತ. ಮೇ ಬಿ ಕತ್ಲೆಯಲ್ಲಿ ಆ ಮಗು ನೋಡಿದ್ರಿಂದ ಗುರ್ತು ಹಿಡ್ದಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇನ್ನೂ ಕೆಲವ್ರು ಹೇಳೋದೇನಂದ್ರೆ, ಆ ಮಗು ಇವಾಗ ಏನಾದ್ರೂ ಕಂಡು ಹಿಡಿದು ಬಿಟ್ರೆ ನೆಕ್ಸ್ಟ್ ಬಂದೇನಾದ್ರೂ ಮಾಡ್ಬಿಡ್ತಾನೆ ಅನ್ನೋ ಭಯಕ್ಕೂ ಕೂಡ ಆ ಮಗು ಹೇಳಿಲ್ಲ ಅಂತ ಹೇಳ್ತಾರೆ. ಯಾರು ಕೂಡ ಫೋರ್ಸ್ ಮಾಡೋದಕ್ಕೆ ಹೋಗಿಲ್ಲ. ಇವನನ್ನ ಒಳಗೆ ಹಿಡಿದು ಜೈಲಿಗೆ ಹಾಕಿದ್ಮೇಲೆ ಇವನಿಗೆ ಈಸಿಯಾಗಿ ಬೇಲ್ ಸಿಕ್ಕಿ ಆಚೆ ಬರ್ತಾನೆ. ಆಚೆ ಬಂದಾದ್ಮೇಲೂ ಕೂಡ ಇವನು ಕೆಲಸನ ಸ್ಟಾಪ್ ಮಾಡಿರಲ್ಲ. 2015ರಲ್ಲಿ ಡೆಲ್ಲಿನಲ್ಲಿ ಸೇಮ್ ಒಂದು ಮಗುನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿದ್ಮೇಲೆ ಅತಿ ಬುದ್ಧಿವಂತಿಕೆಯಿಂದ ಸನ್ನಿ ಡಾಕ್ಯುಮೆಂಟ್ಸ್ನ ಆ ಹುಡುಗಿ ಸತ್ತಿರೋ ಜಾಗದಲ್ಲಿ ಬಿಟ್ಟು ಹೋಗಿರ್ತಾನೆ. ಯಾಕಂದ್ರೆ ಸನ್ನಿಗೂ ಇವನಿಗೂ ಕೆಲವು ದಿನಗಳಿಂದ ಜಗಳ ಆಗ್ತಾ ಇರುತ್ತೆ. ಹಾಗಿರೋದ್ರಿಂದ ಈ ಕೊಲೆನ ಸನ್ನಿ ತಲೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಅವನು ಹೀಗೆ ಮಾಡಿರ್ತಾನೆ. ಪೊಲೀಸ್ನವರಿಂದ ಅಡ್ರಲ್ಲ ಅಲ್ವಾ, ಪೊಲೀಸ್ನವರು ಕಂಡು ಹಿಡಿದು ಇವನನ್ನ ಒಳಗಡೆಗೆ ಹಾಕ್ತಾರೆ. ಇವನ್ ಕೊಡೋ ಒಂದೊಂದು ಇನ್ಫಾರ್ಮೇಶನ್ ಕೂಡ ಪೊಲೀಸ್ನವ್ರಿಗೇನೆ ತಲೆ ತಿರುಗಿಸ್ತಿರುತ್ತೆ. ಇವನು ಮೀಡಿಯಾದಲ್ಲಿ ಮಾತಾಡುವಾಗ ಹೇಳ್ತಾನೆ, ನನಗೆ ಬದುಕೋದಕ್ಕೆ ಅರ್ಹತೆ ಇಲ್ಲ ಭೂಮಿ ಮೇಲೆ, ಗಲ್ ಶಿಕ್ಷೆನೆ ಕೊಡೋದು ಕೋರ್ಟು, ನಾನು ಸತ್ತೋಗ್ತೀನಿ ಅಂತ ನನಗೆ ಗೊತ್ತು, ಹೇಗಿದ್ರೂ ಸಾಯ್ತಿದ್ದೀನಿ, ಅದಕ್ಕೆ ನಾನು ನಿಜ ಒಪ್ಕೊಂಡೆ ಅಂತ ಒಂದು ಮೀಡಿಯಾ ಚಾನಲ್ ನಲ್ಲಿ ಈತ ಹೇಳ್ತಾನೆ. ಇವನನ್ನ ಅರೆಸ್ಟ್ ಮಾಡಿ ಪೊಲೀಸ್ನವರು ತಿಹಾರ್ ಜೈಲಿಗೆ ಕಳಿಸ್ತಾರೆ. ಹಾಗೆ ಈತ 30 ಮಕ್ಕಳನ್ನೇನು ಕೊಲೆ ಮಾಡಿರ್ತಾನೆ, ಅದ್ರದ್ದು ಯಾವುದೇ ರೀತಿಯಾದಂಥ ಸಾಕ್ಷಿ ಎವಿಡೆನ್ಸ್ ಇವ್ರ ಹತ್ರ ಇರೋದಿಲ್ಲ. ಅದಕ್ಕೆ 3 ರೇಪ್ ಅಂಡ್ ಮರ್ಡರ್ ಅಲ್ಲಿ ಈತನ್ನ ಫಿಟ್ ಮಾಡಿ ಪೊಲೀಸ್ನವರು ಕೇಸ್ನ ನಡೆಸ್ತಾರೆ. ಕೋರ್ಟಲ್ಲಿ ಈ 3 ಕೇಸಲ್ಲಿ ಕೇವಲ 1 ಕೇಸಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆ ಆದ್ರೆ ಇನ್ 2 ಕೇಸಲ್ಲಿ ಈತ ತಪ್ಪಿಸ್ಕೊಳ್ತಾನೆ. ಈ 2 ಕೇಸು ಕೂಡ ಆಗಿದ್ರೆ ಈತನಿಗೆ ಗಲ್ ಶಿಕ್ಷೆ ಆಗ್ತಿತ್ತೇನೋ. ಆದ್ರೆ ಕೋರ್ಟು ಒಂದೇ ಒಂದು ಕೇಸಲ್ಲಿ ಇವನ್ನ ಕನ್ವಿಕ್ಟ್ ಮಾಡಿ ಇವನನ್ನ ಜೈಲಿಗೆ ಕಳಿಸ್ತು. ಇವಾಗ ಈತ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಗೊತ್ತಿಲ್ಲ, ಜೀವಾವಧಿ ಶಿಕ್ಷೆ ಅಂತ ಅಂದ್ರೆ ಜೀವ ಇರೋವರೆಗೂ ಶಿಕ್ಷೆ ಅಂತ ಅನ್ಕೋಬೇಡಿ. ಮೇ ಬಿ 20 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ
ಈತ ಆಚೆ ಬಂದೇ ಬರ್ತಾನೆ. ಇಂಥ ಒಬ್ಬ ದೊಡ್ಡ ಕ್ರೂರಿನ ನಮ್ಮದೇ ಟ್ಯಾಕ್ಸ್ ಹಣದಲ್ಲಿ ಇವನನ್ನ ನಾವು ಸಾಕಬೇಕಲ್ಲ ಅನ್ನೋದು ತುಂಬ ದೊಡ್ಡ ಬೇಜಾರು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.